ಶಾಸಕರಾಗಿ ನಡೆದಿರುವಂಥ ನಮ್ಮ KH ಮುನಿಯಪ್ಪ ಅವರು ಅತಿ ಹಿರಿಯರು ಹಾಗೂ 7 ಸರಿ ಸಂಸದರಾಗಿ ಮತ್ತು 2 ಸರಿ ಶಾಸಕರಾಗಿ ಮತ್ತು ಸಚಿವರಾಗಿದ್ದ ಸಮಾಜದ ಕೊಡುಗೆ ಭಾಳ ಅಪಾರವಾಗಿದೆ. ದಯಮಾಡಿ ಮತ್ತೆ ನಮ್ಮ ಕ್ಯಾಬಿನೆಟ್ಗೆ ಈ DK ಶಿವಕುಮಾರ್ ಸ್ಥಾನದಲ್ಲಿರುವಾಗ ಅವರು ಸ್ಥಾನವನ್ನು ನಮ್ಮಲ್ಲಿ ಕೇಳ್ಕೊಳ್ತೇವೆ. ಅದೇ ರೀತಿಯಾಗಿ ನಮ್ಮ ಸಮಾಜದ ಬಹುಸಂಖ್ಯೆ ಉಳ್ಳುವಂಥ ಮಾದಿಗ ಸಮಾಜಕ್ಕೆ 3 ಸಚಿವರನ್ನಾಗಿ ಮಾಡಬೇಕು. ವಿಶೇಷವಾಗಿ ಶ್ರೀ ಆಂಜನೇಯ ಸಾರನ್ನು MLC ಮಾಡಿ ಸಚಿವ ಸಂಪುಟದಲ್ಲಿ ಅವರನ್ನು ಸೇರಿಸ್ಕೊಳ್ಬೇಕಂತೇಳಿ ತಮ್ಮಲ್ಲಿ ಮನವಿ. ಇದೇ ಹೋರಾಟವನ್ನು ಮಾತ್ರ ನಮ್ಮ ನಂಬಿಕೆಯಿಂದ ಈ ಮಾದಿಗ ಸಮಾಜ ನಿಮ್ಮ ಮೇಲೆ ಭರವಸೆ ಇಟ್ಟು ನಿಮ್ಮನ್ನು ಮುಂದಿನ ಹಾದಿಯಲ್ಲಿ ನಮ್ಮ ಸಮಾಜ ನಿಮ್ಮ ಹಿಂದೆ ಇರ್ತದೆ ಅಂತ ಹೇಳ್ತಾ ಒಂದೆರಡು ಮಾತನ್ನು ಮಾಡ್ತೇನೆ. ಇಲ್ಲಿ ಬಂದಂಥ ಎಲ್ಲ ನಮ್ಮ ಸಮಾಜದ ಎಲ್ಲ ಅಂತಂದರೆ ನಾವು ಕೇಳೋದಿಷ್ಟೇ, ಮಾನ್ಯ DK ಶಿವಕುಮಾರ್ ಅವರು ನೂತನವಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಅವರಿಗೆ ಅಭಿನಂದನೆಗಳು. ಈಗಾಗಲೇ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಸಮಾಜದಲ್ಲಿ ಮಾದಿಗ ಸಮಾಜ ಅತಿ ಹೆಚ್ಚಿನ ಜನಸಂಖ್ಯೆ ಇದ್ದು, ನಮ್ಮ ಕೇಂದ್ರ 7 ಬಾರಿ ಲೋಕಸಭಾ ಸದಸ್ಯರಾಗಿ ಕೇಂದ್ರದಲ್ಲಿ ಸಚಿವರಾಗಿ ಈಗ 2023ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯಲ್ಲಿ ಉತ್ತಮವಾದ ಆಡಳಿತ ನೀಡಿದ್ದಾರೆ. KH ಮುನಿಯಪ್ಪನವರು ಕೇವಲ ನಮ್ಮ ಮಾದಿಗ ಸಮಾಜಕ್ಕಷ್ಟೇ ಅಲ್ಲ, ಇಡೀ ರಾಜ್ಯದ ಎಲ್ಲ ಸಮುದಾಯಗಳಿಗೆ ಸಂಪರ್ಕಿಸಿಕೊಂಡು ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವ ಶಕ್ತಿ ಇದೆ. ಹಾಗಾಗಿ ಅವರಿಗೆ ದಯವಿಟ್ಟು ನಮ್ಮ ಮುಖ್ಯಮಂತ್ರಿಯಲ್ಲಿ ಒಂದು ಮನವಿ ಏನಂತಂದರೆ, ಶ್ರೀ KH ಮುನಿಯಪ್ಪನವರಿಗೆ ನಿಮ್ಮ ಕ್ಯಾಬಿನೆಟಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಮತ್ತು H ಆಂಜನೇಯ ಅವರಿಗೆ ವಿಧಾನ ಪರಿಷತ್ ಸ್ಥಾನ ನೀಡಿ, ಆಮೇಲೆ ಮಾದಿಗ ಸಮಾಜದ 3 ಶಾಸಕರಿಗೆ ನಮ್ಮ ನೇತೃತ್ವದ ಸಚಿವ ಸಂಪುಟದಲ್ಲಿ ಸಚಿವರನ್ನಾಗಿ ನೇಮಕ ಮಾಡಬೇಕಂತಂದೇಳಿ ಹೊಸಪೇಟೆ ಜಿಲ್ಲೆಯ ವಿಜಯನಗರ ಜಿಲ್ಲಾ ಸಮಾಜ ಪರವಾಗಿ ನಾವೆಲ್ಲ ನಿಮ್ಮಲ್ಲಿ ಆಗ್ರಹ ಮಾಡ್ತೀವಿ.